ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನಾ ಸಂದೀಪ್. ಗಣೇಶನಿಗೆ ಪ್ರಿಯವಾದಂತಹ ಮೋದಕದಲ್ಲಿ ಈ ಕರೆದ ಮೋದಕನೂ ಕೂಡ ಒಂದು. ಈ ಮೋದಕ ತುಂಬಾ ರುಚಿಯಾಗಿರುತ್ತೆ. ನಾವು ಹಸಿಕಾಯಿನ ಯೂಸ್ ಮಾಡಿ ಮಾಡೋದ್ರಿಂದ ಈ ಥರ ಕ್ರಿಸ್ಪಿಯಾಗಿ ಮೋದಕನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ಸರಳ ರೀತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸುವಂತಹ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುವಂತಹ ಮೋದಕನ ನೀವು ಮನೇಲಿ ಮಾಡ್ಕೊಳ್ಬೋದು. ಈ ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಆ್ಯಂಡ್ 1/4 ಕಪ್ಪಷ್ಟು ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ನಾನು ಚಿರೋಟಿ ರವೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಹಸುವಿನ ತುಪ್ಪನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಹಸುವಿನ ತುಪ್ಪ ಇಲ್ಲ ಅಂದರೆ ನೀವು ಕುಕ್ಕಿಂಗ್ ಆಯಿಲ್ನ ಕೂಡ ಯೂಸ್ ಮಾಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇವಾಗ ನಿಧಾನವಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಹಿಟ್ಟು ಜೊತೆ ಸೇರೋ ಹಾಗೆ ನೋಡಿ, ಈ ಥರ ನಾವು ಹಿಡ್ಕೊಂಡ್ರೆ ಫುಲ್ ಅಚ್ಚು ಬರಬೇಕು. ಸೊ ಅವಾಗ ಕರೆಕ್ಟಾಗಿದೆ. ಇವಾಗ ನಾನು ತಣ್ಣೀರನ್ನು ಸ್ವಲ್ಪನೇ ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಚಿರೋಟಿ ರವೆನ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿಯೇ ನಾದ್ಕೊಳ್ಬೇಕು, ಯಾಕಂದರೆ ನೀರಿನ ಅಂಶನ ಚಿರೋಟಿ ರವೆ ಹೀರ್ಕೊಳತ್ತೆ. ಹಾಗಾಗಿ ನೋಡಿ, ಈ ರೀತಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಸೊ ಇವಾಗ ನಾನು ಇದನ್ನು 30 ನಿಮಿಷ ಹಾಗೇ ರೆಸ್ಟಿಗೆ ಇಡ್ತೀನಿ. ಅಷ್ಟರಲ್ಲಿ ಸ್ಟಫಿಂಗ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಟಫಿಂಗ್ಗೆ ಹಸಿ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಗ್ರೇಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಹಾಗೆಯೇ 2 ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಹಾಗೆಯೇ 2 ಸುತ್ತು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಆ ಸ್ಟಫಿಂಗ್. ಹಾಗಾಗಿ ತುಪ್ಪ ಕಾದ ನಂತರ ನಾನು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಳ್ಳೇಬೇಕು ಅಂತಿಲ್ಲ, ಇದು ಆಪ್ಷನಲ್. ಆ್ಯಂಡ್ ಗ್ರೈಂಡ್ ಮಾಡಿಕೊಂಡಿರುವಂತಹ ಕಾಯಿ ಮತ್ತು ಏಲಕ್ಕಿ ನಾನು ಮಿಕ್ಸನ್ನು ನಾನು ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ತುಪ್ಪದ ಜೊತೆ ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ತೆಂಗಿನಕಾಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ನಾನು ಒಂದು 5 ಮಿನಿಟ್ಸ್ ಹುರ್ಕೊಂಡಿದ್ದೀನಿ. ಈಗ 1.5 ಕಪ್ಪಷ್ಟು ನಾನು ಬೆಲ್ಲನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಿದ ಮೇಲೆ ನೀರಿನ ಅಂಶ ಬಿಡೋದ್ರಿಂದ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಹಾಗೆಯೇ ನಾವು ಫ್ರೈ ಮಾಡಿಕೊಂಡ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ಟಫಿಂಗ್ ರೆಡಿ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ಕೈಯಲ್ಲಿ ತೊಗೊಂಡು ಹಾಗೆಯೇ ಸ್ವಲ್ಪ ರೌಂಡ್ ಮಾಡ್ತಾ ಇದ್ದರೆ ಸೊ ನೋಡಿ, ಒಂಚೂರು ಅಂಟ್ತಾ ಇಲ್ಲ ಕೈಗೆ. ಸೊ ಇವಾಗ ರೆಡಿಯಾಗಿದೆ ಸ್ಟಫಿಂಗ್. ಸೊ ಇದನ್ನು ಆರೋದಕ್ಕೆ ಇಡಬೇಕು. ಫುಲ್ ಕಂಪ್ಲೀಟಾಗಿ ಸ್ಟಫಿಂಗ್ ಆರಬೇಕು ನಾವು ಮೋದಕ ಮಾಡೋದಕ್ಕೆ. ಅಷ್ಟರಲ್ಲಿ ಕನಕ ಕೂಡ ರೆಡಿಯಾಗಿದೆ, ತುಂಬಾ ಸಾಫ್ಟ್ ಆಗಿತ್ತು. ಈಗ ಈ ಕನಕನ ನಾನು 2 ಪಾರ್ಟಿಷನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು 1.5 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೆ. ಸೊ ಅಷ್ಟು ತೊಗೊಂಡ್ರೆ ಕರೆಕ್ಟಾಗಿ 21 ಮೋದಕ ಆಗಿತ್ತು. ಸೊ ಹಾಗಾಗಿ ನಿಮ್ಮ ಮೆಷರ್ಮೆಂಟಲ್ಲಿ ಅಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೆಷರ್ಮೆಂಟಲ್ಲಿ ತೊಗೊಳ್ಳಿ. ಬಟ್ 1.5 ಕಪ್ಪಷ್ಟು ನಾನು ಮೈದಾ ತೊಗೊಂಡಿದ್ದಕ್ಕೆ 1/4 ಕಪ್ಪಷ್ಟು ಅಷ್ಟೇ ಚಿರೋಟಿ ರವೆ ಹಾಕಿದ್ದೆ. ಸೊ ಅದೇ ಮೆಷರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಿಜವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿ ಆ್ಯಂಡ್ ಒಳಗೆ ಸ್ಟಫಿಂಗ್ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ಈ ಮೋದಕ. ಸೊ ನೋಡಿ, ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸ್ಟಫಿಂಗ್ನ ಹಾಕ್ಕೊಂಡು ಆದಮೇಲೆ ನಾನು ಸೊ ಈ ಥರ ನೆರಿಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಸ್ಯಾರಿ ಪ್ಲೇಟ್ಸಲ್ಲಿ ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೊಂಡು ಹಾಗೆಯೇ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ತುದಿನ ನೀವು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಪ್ರೆಸ್ ಮಾಡ್ಕೊಂಡು ಎಲ್ಲೂ ಕೂಡ ಗ್ಯಾಪ್ ಇಲ್ದಿರೋ ಹಾಗೆ ನಾವು ಪ್ರೆಸ್ ಮಾಡ್ಕೊಳ್ಬೇಕು. ಮೋದಕ ಮಾಡೋದಕ್ಕೆ ನಾನು ಇಷ್ಟು ಥಿಕ್ನೆಸ್ಸಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಈಸಿಯಾಗಿ. ಆ್ಯಂಡ್ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಹೋಗಿಬಿಡತ್ತೆ. ತುಂಬಾ ಈಸಿ. ಆ್ಯಂಡ್ ಒಂದು ಅರ್ಧ ಗಂಟೆಯಲ್ಲಿ 3/4 ಗಂಟೆಯಲ್ಲಿ ತುಂಬಾ ಮೋದಕನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಸೊ ಇಷ್ಟೆಲ್ಲ ಮಾಡ್ಕೊಂಡು ಆದಮೇಲೆ ಎಲ್ಲದನ್ನೂ ಕೂಡ ಮಾಡ್ಕೊಂಡು ನಾನಿಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡು ಒಟ್ಟಿಗೆ ಕರ್ಕೊಳ್ತಾ ಇದ್ದೀನಿ. ಸೊ ಹೇಗೆ ಕರ್ಜಿಕಾಯಿನ ಮಾಡ್ಕೊಳ್ತೀವಿ ಅದೇ ರೀತಿ ಎಲ್ಲದನ್ನು ಕೂಡ ಫಸ್ಟೇ ಮಾಡಿಟ್ಕೊಂಡು ಅದ್ರ ಮೇಲೆ ಹಸಿ ಬಟ್ಟೆನ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಹಿಟ್ಟು ಒಣಗ್ದಂಗೆ ಆಗುತ್ತೆ ಮೇಲೆ. ಇಷ್ಟು ಮಾಡಿಕೊಂಡ್ರೆ ಗಣೇಶನಿಗೆ ಪ್ರಿಯವಾದಂತಹ ಒಂದು ಮೋದಕ ರೆಡಿ ಆಗುತ್ತೆ. ಇಷ್ಟು ಸುಲಭ ಅಲ್ವಾ? ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.